ಅದೇನು ಏನಪ್ಪ ಅಂತಂದ್ರೆ ಸೋಲು ನೀ ಯಾವಾಗಲೂ ಯಾವ ಕೆಲಸದಾಗಲಿ ಏನಾಗಲಿ ನಾ ಸೋಲ್ತೀನಿ ಅಂತ ಕುಂಡ್ರವ. ಕೆಲಸ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು. ನಾನು ಈಗ ನೀ ಸೋಲ್ತಿ ಅಂತೇಳಿ ಅನ್ಕೊಂಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಸೋಲ್ತಿ ಅಂತೇಳಿ ಅನ್ಕೊಂತೀನಿ. ಜೀವನದಲ್ಲಿ ಸೋಲು ಗೆಲುವು ಇವು ಎರಡೂ ಇರುವೆ. ಸೋಲು ಗೆಲುವು ಗೈಸ್ ಯಾವತ್ತೂ ನೋಡ್ರಿ, ಒಟ್ಟು ಸೋಲು ಗೆಲುವು ಬರಲಿ ಜೀವನದಾಗ. ಫೇಸ್ ಮಾಡ್ಬೇಕು ಅಷ್ಟೇ, ಸಿಂಪಲ್. ಸೋಲ್ರಿ ಬಿಲ್ಡ್ರಿ ಗೆಲ್ಲರಿ ಅಂದ್ರೆ ಏನೋ ಸೋತ್ರು ಅಂದರೆ ಗೆದ್ರು ಅಂದರೆ ಥರ ಇರ್ಬೇಕು. ಯಾವತ್ತೂ ಹಿಂಜರಿಯಾಕೆ ಹೋಗ್ಬೇಡ್ರಿ ಜೀವನದಾಗ. ಈಗ ಒಂದು ಮಾಡಿ ಪಾಯಿಂಟ್ ಬರುತ್ತೆ. ಈಗ ನೀವು ಸೋತ್ರೆ ಅದನ್ನು ಕೈ ಬಿಡಬಾರ್ದು, ಮತ್ತೆ ಪ್ರಯತ್ನ ಮಾಡ್ಬೇಕು. ಗೈಸ್ ಜಾಸ್ತಿ ಯಾವ್ದ್ರ ಬಗ್ಗೆನೂ ಹೋಗ್ಬಿಡ್ರಿ. ನಿಮ್ಮ ಗೋಲು, ನಿಮ್ಮ ಡ್ರೀಮು, ನಿಮ್ಮ ಏನು ಕೆಲಸ ಮಾಡ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ಗಮನ ಇರುತ್ತೆ. ಗೈಸ್ ಹೇಳೋದಷ್ಟೇ, ಸೋಲೋ ಗೆಲುವು ಮೊದಲು ಕೆಲಸ ಅಂತ ಹೇಳ್ತಾರೆ. ಸೋತ್ರೆ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್, ಬನ್ನಿರಿ. ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ ಸೋಲುವನ್ನು ಮುಗಿಸುವುದಿಲ್ಲ, ಬಲಿಷ್ಠನಾಗಿ ಮಾಡುತ್ತದೆ ಅಂತೇಳಿ ಕಂಟೆಂಟ್ ಇರುತ್ತೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ, ಸ್ವಲ್ಪ ಗಮನಿಸ್ತೀನಿ. ಅದೇನು ಏನಪ್ಪ ಅಂತಂದ್ರೆ ಸೋಲು ನೀ ಯಾವಾಗಲೂ ಯಾವ ಕೆಲಸದಾಗಲಿ ಏನಾಗಲಿ ನಾ ಸೋಲ್ತೀನಿ ಅಂತ ಕುಂಡ್ರವ. ಕೆಲಸ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು. ಕೆಲಸ ಮಾಡಬೇಕು, ಮೊದಲೇ ಮಾಡಿ ಕೆಲಸ ಮಾಡೋದ್ರಿಂದ ಸೋತ ಮುಡ್ಕೋಣ ಅಂತೇಳಿ ಕುಂಡ್ರಬಾರ್ದು ಯಾವತ್ತು. ಓಕೆ, ನಾನು ಈಗ ನೀ ಸೋಲ್ತಿ ಅಂತೇಳಿ ಅನ್ಕೊಂಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಸೋಲ್ತಿ ಅಂತೇಳಿ ಅನ್ಕೊತೀನಿ, ಹೀಗಾಗಿ ಸೋಲಾಕೊಂಡ್ಬಿಡ್ತೀವಿ. ಅದಕ್ಕೆ ಸೋಲ್ಬಾರ್ದು. ಸೋತ್ರು ಹೆಂಗಿರ್ಬೇಕು ಅದನ್ನ ಬಲಿಷ್ಠನಾಗಿರ್ಬೇಕು. ಅದನ್ನೇ ಹೇಳೋದು. ಸೋತ್ರು ಗೆಲ್ತಾನೆ ಅಂತೇಳಿ ಬಲಿಷ್ಠನಾಗಿರ್ಬೇಕು ಅಂತ ಹೇಳೋದು. ಜೀವನದಲ್ಲಿ ಸೋಲು ಗೆಲುವು ಇವು ಎರಡೂ ಇರುವೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸೋತ್ರು ಪರವಾಗಿಲ್ಲ, ಬಲಿಷ್ಠನಾಗಬೇಕು. ಮನುಷ್ಯ ಯಾವತ್ತೂ ಮುಂದೆ ಹೇಳ್ಬೇಕು. ಅದಕ್ಕೆ ಸೋತ್ರು ಪರವಾಗಿಲ್ಲ, ಮುಂದುವರಿತಾ ಇರಬೇಕು. ಮಾಡ್ತೀನಿ ಅಂತ ಮುಂದುವರಿತಾ ಇರಬೇಕು. ಗೆದ್ದರು ಅಷ್ಟೇ, ಸೋತರು ಅಷ್ಟೇ, ನಮಗೆ ಫರಕ್ ಬೀಳಲ್ಲ ಅಂತೇಳಿ ಮುಂದೆ ಮತ್ತೊಂದು ಕೆಲಸ ಮಾಡ್ತಾರೆ. ಹೌದಾ? ಸೋಲು ನಿನ್ನ ಮುಗಿಸುವುದಿಲ್ಲ, ನಿನ್ನ ಇನ್ನಷ್ಟು ಬಲಿಷ್ಠನಾಗಿ ಮಾಡುತ್ತೆ. ಅದಕ್ಕೆ ಹೇಳತ್ತೀನಿ. ಸೋತರು ಅಂದರೆ ಗೆದ್ದರು ಅಂದರೆ ಫರಕ್ ಬೀಳಬಾರ್ದು, ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ಗೈಸ್ ಯಾವತ್ತೂ ನೋಡ್ರಿ, ಒಟ್ಟು ಸೋಲು ಗೆಲುವು ಬರಲಿ ಜೀವನದಾಗ. ಫೇಸ್ ಮಾಡ್ಬೇಕು ಅಷ್ಟೇ, ಸಿಂಪಲ್. ನಾನು ಜಾಸ್ತಿ ಏನು ಮಾತಾಡೋದು. ಸೋಲೇ ಬರಲಿ ಗೆಲುವು ಬರಲಿ ಎರಡೂ ಪಡ್ಕೋಬೋದು ಅಷ್ಟೇ, ಸಿಂಪಲ್. ಜಾಸ್ತಿ ಏನು ಹೇಳ್ಕೊಂಡು. ಇನ್ನೇನು ಹೇಳ್ಬೇಕಪ್ಪ ಅಂತಂದ್ರೆ, ನೀ ಸೋತ್ರೆ ನೀ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೇಕಂತೇಳಿ ನಿನ್ನ ಮೈಂಡ್ ಬರ್ತದೆ. ನೀ ಗೆದ್ಕೊಂತ ಹೊಂಟೆ ಅಂದ್ರೆ ಸೋಮಾರಿ ಆಗ್ಬಿಡ್ತೀವಿ. ಅಂದ್ರೆ ಬೇರೆ ಥರ ಸೋಮಾರಿ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಏನಪ್ಪ ಮಾತಾಡೋದು ಅಂತಂತಂದ್ರೆ ಇಷ್ಟೇ, ಸಿಂಪಲ್. ಏನಿಲ್ಲ, ಸ್ವಲ್ಪ ಸೋಲುಗಳು ಎರಡು ಇರುವೆ. ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗಿ. ಇನ್ನೂ ಒಂದು ಮಾಡಬೇಕಾದ್ರೂ ಸೋಲ್ತೀವಿ, ಹೇಳ್ತೀವಿ, ಬೀಳ್ತೀವಿ, ಎಲ್ಲ ಇರೋದು. ಅದ್ರ ಸಂಬಂಧ ಹೇಳ್ತಾ ಇದ್ದಾನೆ. ಸ್ವಲ್ಪ ಬಲಿಷ್ಠನಾಗಿ. ನೀ ಸೋತ್ರೆ ನೀವು ಬಲಿಷ್ಠನಾಗ್ತೀವಿ, ಸೋಲುಲೇನೇ ಬಲಿಷ್ಠನಾಗಲ್ಲ. ಸೋಲುಲೇನ ನಾವು ಮುಂದುವರಿತೀನಿ ಅಂದ್ರೂ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಸೋಲುಲೇನ ಮುಂದುವರಿತೀನಿ ಅಂದರೆ ಯಾವುದು ಆಗೋಲ್ಲ. ಅದಕ್ಕೆ ಹೇಳ್ತಾರೆ ಅನ್ನಕ್ಕೆ ಹೋಗಲ್ಲ. ಸೋಲಿನ ಮೊದಲನೇ ಮೆಟ್ಟಲು ಗೆಲುವು. ಅರ್ಥ ಅದಕ್ಕೆ ಹೇಳ್ತಾ ಇರೋದು. ಸೋಲ್ರಿ ಬಿಲ್ಡ್ರಿ ಗೆಲ್ಲರಿ ಅಂದ್ರೆ ಏನೋ ಸೋತ್ರು ಅಂದರೆ ಗೆದ್ರು ಅಂದರೆ ಥರ ಇರ್ಬೇಕು. ಯಾವತ್ತೂ ಹಿಂಜರಿಯಾಕೆ ಹೋಗ್ಬೇಡ್ರಿ ಜೀವನದಾಗ. ಯಾವತ್ತು ಹಿಂಜರಿಬಾರ್ದು. ಹಿಂಜರಿದಾರೆ ಯಾವತ್ತು ಉದ್ಧಾರ ಆಗೋಲ್ಲ. ಅದೇನೇ ಬರಲಿ ಅಂಥದ್ದು ಬರಲಿ. ಫೇಸ್ ಟು ಫೇಸ್ ಅಷ್ಟೇ, ಸಿಂಪಲ್. ಜಾಸ್ತಿ ಏನು ಮಾತಾಡೋಕ್ಕೂ ಹೋಗೋದಿಲ್ಲ. ಸೋಲು ಗೆಲುವು ಜೀವನದಲ್ಲಿ ಇರುವೆ, ಅದರ ಸಂಬಂಧ. ಯಾವತ್ತೂ ನೋಡಿಕೊಂಡು ಸ್ವಲ್ಪ ಜೀವನ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದನ್ನ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಈಗ ಒಂದು ಮಾಡಿ ಪಾಯಿಂಟ್ ಬರುತ್ತೆ. ಈಗ ನೀವು ಸೋತ್ರೆ ಅದನ್ನು ಕೈ ಬಿಡಬಾರ್ದು, ಮತ್ತೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಅದ ನಿನಗೆ ಪ್ರಯತ್ನ ಪಡಿಸೋದು ಅಂದ್ರೆ ಏನೋ ಬಲಿಷ್ಠನಾಗಿ ಮಾಡೋದು. ಅದೇ ಈ ಸೋತ್ರ ನಿಮ್ಗೆ ಬಲಿಷ್ಠನಾಗಿ ಮಾಡೋದು ಅದೇ, ಸಿಂಪಲ್. ಜಾಸ್ತಿ ಇದ್ರಾಗ ಯಾರು ಮಾತೇ ಇಲ್ಲ, ಅದ್ರಾಗ ಹೇಳಕ್ಕೆ ಜಾಸ್ತಿ ಮಾತೇ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು. ನೀವು ಸೋತ್ರೆ ಅಲ್ಲ ಮುಂದೆ ಬರೋದು. ಸೋತ್ನಂತೇಳಿ ಕೈ ಬಿಟ್ರೆ ಆಗೋದಿಲ್ಲ.
ಸರ್ ಜಾಸ್ತಿ ಯಾವ್ದ್ರ ಬಗ್ಗೆನೂ ತಲೆಕೆಡ್ಸಕ್ಕೆ ಹೋಗ್ಬಿಡ್ರಿ. ನಿಮ್ಮ ಗೋಲು, ನಿಮ್ಮ ಡ್ರೀಮು, ನಿಮ್ಮ ಏನು ಕೆಲಸ ಮಾಡ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಜಾಸ್ತಿ ಅದ್ರ ಕಡೆ ಲಕ್ಷ್ಯ ಕೊಡೋಕೆ ಹೋಗ್ಬೇಡ್ರಿ. ಸೊ ನಾ ಇನ್ನೊಂದು ಏನು ಹೇಳಕ್ಕೆ ಬಂತಂತಂದ್ರೆ, ಸೊ ಒಂದು ವಾಯ್ಸ್ ಬ್ರೇಕ್ ಆಗುತ್ತೆ. ಸೊ ಗೈಸ್ ಹೇಳೋದಷ್ಟೇ. ಸೊ ಸೋಲೋ ಗೆಲುವು ಮೊದಲು ಕೆಲಸ, ಸೋಲೋ ಗೆಲುವು ಮೊದಲು ಕೆಲಸ ಅಂತ ಹೇಳ್ತಿರ್ತಾರೆ. ಸೋತ್ರೆ ಗೆಲುವು ಸ್ಟ್ರಾಂಗ್ ಆಗಿರುತ್ತೆ, ನೀವು ಬಲಿಷ್ಠನಾಗಿರ್ತೀರಿ. ಸೊ ಮೊದಲ ಕೆಲಸ ಮಾಡಿ, ಓಕೆ. ಸೊ ಪೀಸಾಗಿ ಕೆಲಸ ಮಾಡ್ಕೊತ ತಿಂಡಿಲೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವಾಗಲೂ ಕೆಲಸ ಮಾಡ್ಬೇಕು. ಫಸ್ಟ್ ಗೆಲ್ಲತನ ಅನ್ಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಕೆಲಸ ಮಾಡಿ, ಆಮೇಲೆ ಸೋಲು ಗೆಲುವು ನಮಗಾಗಬೇಡ, ಫಸ್ಟ್ ಕೆಲಸ. ನೀ ಏನಾದರೂ ಮಾಡ್ದಾಗಲ್ಲ ಗೊತ್ತಾಗುತ್ತೆ, ಅದಕ್ಕೆ ಹೇಳೋದು ಫಸ್ಟ್ ಕೆಲಸ. ಸೊ ಗೈಸ್ ಅಷ್ಟೇ, ಪೀಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಹೇಳೋದೇನಪ್ಪ ಅಂದರೆ, ಸಿಂಪಲ್ ಹೇಳಿಬಿಟ್ಟಿದ್ದೀನಿ ನಾನು. ಇಲ್ಲಿ ಮ್ಯಾಗಿದ್ದೀನಿ, ಬ್ಲಾಗ್ ಮಾಡೋಕ್ಕಾಯ್ತಿಲ್ಲ. ಸೊ ನೆಕ್ಸ್ಟ್ ಬ್ಲಾಗ್ ಕ್ಲಿಯರಾಗಿ ಬರುತ್ತೆ. ಸೊ ಸಾರಿ, ಈ ಬ್ಲಾಗ್ ಏನಾದರೂ ನಿಮಗೆ ಕಿರಿಕಿರಿ ಅನಿಸಿದರೆ, ಸೊ ಅಂದ್ರೇನು ಸೌಂಡ್ ಎಫೆಕ್ಟ್ ಭಾಳ ಅನಿಸಿದ್ರೆ, ಸೊ ಸಾರಿ. ಬ್ಲಾಗ್ ಮುಗಿಸ್ತೀನಿ. ಸೊ ಭಾಳ ಹೇಳಕ್ಕೆ ಇಲ್ಲಿ ಅವಾಜ್ ಭಾಳ ಆಗತ್ತೆ, ಅದಕ್ಕೆ ಸೊ ಬ್ಲಾಗ್ ಮುಗಿಸ್ತೀನಿ. ಸೊ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸ್ವಲ್ಪ ನಾನು ಹೇಳೋದ್ರಲ್ಲಿ ಏನಾದರೂ ಅರ್ಥ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಏನೇ ತೊಂದರೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೊಂಡು ಬೆಲಕ್ಕೆ ಒಂದು ವಿಡಿಯೋ ಶೇರ್ ಮಾಡಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಕಿರಿಕಿರಿ ಇಲ್ಲದೆ, ಸೌಂಡ್ ಇಲ್ಲದೆ ಸಿಗ್ತೀನಿ. ಟಾಟಾ ಬಾಯ್.